ಹಾಯ್ ಫ್ರೆಂಡ್ಸ್, ಇಂದು ಕಬಿನಿ ಡ್ಯಾಮ್ ಅತ್ಯಧಿಕ ಪ್ರಮಾಣದಲ್ಲಿ ನೀರು ಸೇರಿಕೆ, ಗರಿಷ್ಠ ಮಟ್ಟ ಮತ್ತು ಒಳಹರಿವು ಸಂಪೂರ್ಣ ಮಾಹಿತಿಯನ್ನು ನಾವು ತಿಳಿಸಿಕೊಡುತ್ತೇವೆ. ತುಂಬಾ ಸ್ನೇಹಿತರು ಚಾನಲವನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ಚಾನಲವನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಕರ್ನಾಟಕ ವಾಟರ್ ರಿಸೋರ್ಸಸ್ ಡಿಪಾರ್ಟ್ಮೆಂಟ್ ಇನ್ಫಾರ್ಮೇಷನ್ ಪ್ರಕಾರ ಈ ಮಾಹಿತಿಯನ್ನು ನಾವು ತಿಳಿಸಲಾಗುತ್ತದೆ. ಕರ್ನಾಟಕ ರಾಜ್ಯದ ಮುಖ್ಯವಾಗಿ ಕರಾವಳಿ ಜಿಲ್ಲೆಗಳಲ್ಲಿ ಉತ್ತಮವಾಗಿ ಮಳೆ ಅನ್ನೋದು ಆಗ್ತಾ ಇದೆ. ನದಿಗಳು ತುಂಬಿ ತುಳುಕಿ ಪ್ರವಾಹವಾಗಿ ನೀರನ್ನೋದು ಹರಿತಾ ಇದೆ. ಜಲಾಶಯಗಳು ದಿನದಿಂದ ದಿನಕ್ಕೆ ನೀರಿನ ಶೇಕಡ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನೋದು ಬಂದು ಸೇರಿದೆ. ಇಂದು ಕಬಿನಿ ಡ್ಯಾಮ್ ನೀರಿನ ಮಟ್ಟ ಮತ್ತು ಒಳಹರಿವು ಸಂಪೂರ್ಣ ಮಾಹಿತಿಯನ್ನು ನಾವು ತಿಳಿಸಿಕೊಡುತ್ತೇವೆ. ಕಬಿನಿ ಡ್ಯಾಮ್ ಗರಿಷ್ಠ ಜಲಾಶಯ ಮಟ್ಟ 696.13 ಮೀಟರ್ಸ್ ಅನ್ನೋದು ಇದೆ. ಇದಕ್ಕೆ ಇಂದು 693.40 ಮೀಟರ್ಸ್ ಅನ್ನೋದು ನೀರು ಸೇರಿದೆ, ಗರಿಷ್ಠ ಮಟ್ಟಕ್ಕೆ ಬಂದು ಸೇರಿದೆ ಅಂತ ಹೇಳ್ಬೋದು. ಇನ್ನು ಗರಿಷ್ಠ ಜಲಾಶಯ ಸಾಮರ್ಥ್ಯ ಕೆಪಾಸಿಟಿ ಬಂದು 19.52 TMC. ಇದಕ್ಕೆ ಇಂದು 14.31 TMC ಅನ್ನೋದು ನೀರು ಸೇರಿದೆ. ನೀರಿನ ಒಳಹರಿವು ಇನ್ಫ್ಲೋ ಬಂದು ನೀರು ಇಂದು 17,873 ಕ್ಯೂಸೆಕ್ಗಳು ನೀರು ಒಳಹರಿವು ಅನ್ನೋದು ಆಗಿದೆ. ನೀರಿನ ಹೊರಹರಿವು ಔಟ್ಫ್ಲೋ ನೀರು ಬಂದು 2,000 ಕ್ಯೂಸೆಕ್ಗಳು 2,000 ಕ್ಯೂಸೆಕ್ಗಳು ನೀರು ಅನ್ನೋದು ಔಟ್ಫ್ಲೋ ಅನ್ನೋದು ಆಗಿದೆ. ಇಂದು ಕಬಿನಿ ಡ್ಯಾಮ್ ಓವರಾಲ್ ಆಗಿ ನಾವು ನೋಡಿದರೆ ಗರಿಷ್ಠ ಜಲಾಶಯ ಮಟ್ಟ 696.13 ಮೀಟರ್ಸ್ ಅನ್ನೋದು ಇದ್ದರೆ, ಇದು ಇಂದು 693.40 ಮೀಟರ್ಸ್ಗೆ ನೀರು ಬಂದು ಮಟ್ಟಕ್ಕೆ ಬಂದು ನೀರು ಸೇರಿದೆ ಅಂತ ಹೇಳ್ಬೋದು.